ರಾಜ್ಯಾದ್ಯಂತ ಇವತ್ತು ಹನುಮ ಜಯಂತಿ ಸಂಭ್ರಮ ಮನೆ ಮಾಡಿದೆ. ಕೊಪ್ಪಳದ ಅಂಜನಾದ್ರಿಗೆ ಭಕ್ತ ಸಾಗರವೇ ಹರಿದು ಬಂದಿದೆ. ರಾಜ್ಯದ ನಾನಾ ಕಡೆಗಳಲ್ಲಿ ಬಲು ಸಡಗರದಿಂದ ಹನುಮ ಜಯಂತಿ ಆಚರಣೆ ಮಾಡಲಾಗಿದೆ. ಬೆಟ್ಟದ ತುಂಬೆಲ್ಲ ಭಕ್ತರ ಸಾಲೆ ಇದೆ. ಎಲ್ಲೆಲ್ಲೂ ಹನುಮನ ಜಪ ನಡೀತಿದೆ. ಭಜರಂಗಿಗೆ ಜೈಕಾರ ಕೂಗಿ ಸಾಗುತ್ತಿದ್ದಾರೆ. ಮಾರುತಿಗೆ ನಮಿಸಿ ಪುನೀತರಾಗ್ತಿದ್ದಾರೆ. ಹೌದು, ರಾಜ್ಯಾದ್ಯಂತ ಇಂದು ಹನುಮ ಜಯಂತಿ ಸಂಭ್ರಮ ಮನೆ ಮಾಡಿತ್ತು. ಹನುಮನ ಜನ್ಮಸ್ಥಾನವಾದ ಕೊಪ್ಪಳ ಜಿಲ್ಲೆ ಗಂಗಾವತಿಯ ಅಂಜನಾದ್ರಿ ಬೆಟ್ಟಕ್ಕೆ ಸಾವಿರಾರು ಭಕ್ತರು ಆಗಮಿಸಿದ್ರು. ಹನುಮ ಮಾಲೆ ಧರಿಸಿ ಬೆಳಗ್ಗೆಯಿಂದಲೇ ಬೆಟ್ಟಕ್ಕೆ ಆಗಮಿಸಿದ ಭಕ್ತರು ಸರತಿ ಸಾಲಿನಲ್ಲಿ ನಿಂತು ದೇವರ ದರ್ಶನ ಪಡೆದ್ರು. ಅಂಜನಾದ್ರಿ ಬೆಟ್ಟದ 573 ಮೆಟ್ಟಿಲೇರಿ ಭಕ್ತರು ಹನುಮನ ದರ್ಶನ ಮಾಡಿದ್ರು. ಶಾಸಕ ಜನಾರ್ದನ ರೆಡ್ಡಿ ಕೂಡ ಆಗಮಿಸಿ ಆಂಜನೇಯನಿಗೆ ನಮಿಸಿದ್ರು. ಬೀದರ್ ಜಿಲ್ಲೆ ಭಾಲ್ಕಿ ತಾಲೂಕಿನ ಚಳಕಾಪುರದ ಹನುಮಾನ್ ದೇಗುಲಕ್ಕೂ ಸಾವಿರಾರು ಭಕ್ತರು ಆಗಮಿಸಿದ್ರು. ರಾಜ್ಯ ಮಾತ್ರವಲ್ಲ, ತೆಲಂಗಾಣ, ಮಹಾರಾಷ್ಟ್ರ ಭಾಗದ ಭಕ್ತರು ಆಗಮಿಸಿ ಮಾರುತಿ ದರ್ಶನ ಪಡೆದ್ರು. ವಿಜಯಪುರ ಜಿಲ್ಲೆಯ ಹನುಮನ ದೇಗುಲಗಳಲ್ಲಿ ವಿಶೇಷ ಅಭಿಷೇಕ, ಪೂಜೆ ಕೈಂಕರ್ಯಗಳು ನಡೆದವು. ಭಕ್ತರಿಗೆ ವಿಶೇಷ ಪ್ರಸಾದದ ವ್ಯವಸ್ಥೆ ಮಾಡಲಾಗಿತ್ತು. ಇತ್ತ ಬಾಗಲಕೋಟೆಯ ತುಳಸಿಗೇರಿ ಆಂಜನೇಯ ದೇಗುಲದಲ್ಲಿ ಸಡಗರ ಮನೆ ಮಾಡಿತ್ತು. ಹನುಮ ಜಯಂತಿ ಪ್ರಯುಕ್ತ ಭಕ್ತರು ಹನುಮನ ಮೂರ್ತಿಯನ್ನ ತೊಟ್ಟಿಲಿಗೆ ಹಾಕಿ ಜೋಗುಳ ಹಾಡಿದ್ರು. ಇಷ್ಟೇ ಅಲ್ಲ, ರಾಜ್ಯದ ಹನುಮ ಗುಡಿಗಳಲ್ಲೆಲ್ಲ ವಿಶೇಷ ಪೂಜೆ ಪುನಸ್ಕಾರ ನಡೆಯಿತು. ಭಕ್ತರು ಹನುಮನ ದರ್ಶನ ಪಡೆದು ಧನ್ಯರಾದ್ರು. ಬ್ಯೂರೋ ರಿಪೋರ್ಟ್, TV9.